ಮೊದಲ ಸಮೀಕರಣ ಎಕ್ಸ್ ಪ್ಲಸ್ 2y = 6 ಅಂತ ಇದೆ. ಎರಡನೇ ಸಮೀಕರಣ ಎಕ್ಸ್ ಪ್ಲಸ್ y = 5 ಅಂತ ಇದೆ. ಈ ಒಂದನೇ ಸಮೀಕರಣ ಎಕ್ಸ್ ಪ್ಲಸ್ 2y = 6ರಲ್ಲಿ ಮೊದಲಿಗೆ ನಾವು x = 0 ಎಂದು ತೆಗೆದುಕೊಂಡಾಗ ಎಕ್ಸ್ ಪ್ಲಸ್ 2y = 6ರಲ್ಲಿ ನಾವೇನಾದರೂ x = 0 ಅಂತ ಹಾಕಿದಾಗ ಏನಾಗುತ್ತೆ ಅಂದರೆ ಅದು 2y = 6 ಆಗುತ್ತೆ. ಅನಂತರದಲ್ಲಿ y = 6/2 ಅಂದಾಗ y ನ ಬೆಲೆ ಇಲ್ಲಿ ನಮಗೆ 2 1 2 2 3 ಅಂತ ಬರುತ್ತೆ. ತದನಂತರದಲ್ಲಿ ನಾವು ಏನು ಮಾಡೋಣ, ಈಗ y = 0 ಅಂತ ತೆಗೆದುಕೊಂಡಾಗ ಕೊಟ್ಟಿರ್ತಕ್ಕಂಥ ಸಮೀಕರಣ x ಪ್ಲಸ್ y = 6 ಅಂತಲ್ಲಿ ನಾನು ಏನು ಮಾಡ್ತೀನಿ, ಈಗ y ಇದ್ದಲ್ಲಿ 0 ಅಂತ ಹಾಕ್ತೇನೆ = ಎಕ್ಸ್ ಪ್ಲಸ್ ಇಲ್ಲಿ 2 0 0 ಅಂತ ಆಗುತ್ತೆ = 6 ಅಂದರೆ ಎಕ್ಸ್ನ ಬೆಲೆ 6 ಅಂತ ಆಯಿತು. ಇಲ್ಲಿ ನಾವೇನು ಮಾಡಿದ್ದೇವೆ, ಎಕ್ಸ್ ಮತ್ತು y ಬೆಲೆಗಳನ್ನು ನಾವು ಒಂದು ಬಾಕ್ಸಲ್ಲಿ ಹಾಕಿದಾಗ x = 0 ಆದಾಗ y ನ ಬೆಲೆ 3, ಆನಂತರ y = 0 ಆದಾಗ ಎಕ್ಸ್ನ ಬೆಲೆ 6 ಅಂತ ಬಂತು. ಇದೇ ರೀತಿ ನಾವು ಎರಡನೇ ಸಮೀಕರಣವನ್ನು ಸಹ ಬಿಡಿಸಿದಾಗ ಎರಡನೇ ಸಮೀಕರಣ ಏನಿದೆ, ಎಕ್ಸ್ ಪ್ಲಸ್ y = 5 ಅಂತ ಇದೆ. ಇಲ್ಲಿ x = 0 ಆದಾಗ y = 5 ಆಗುತ್ತೆ. ಅದೇ ರೀತಿ y = 0 ಆದಾಗ x = 5 ಆಗುತ್ತೆ. ಈ ಒಂದು ಬೆಲೆಗಳನ್ನು ನಾವು ನಕ್ಷೆಯಲ್ಲಿ ಹಾಕಿದಾಗ ಯಾವ ರೀತಿ ನಕ್ಷೆ ಬರುತ್ತೆ ಅನ್ನೋದನ್ನು ಈಗ ನೋಡೋಣ. x = 0 ಇದ್ದಾಗ y = 3. ಅದೇ ರೀತಿ x = 6 ಇದ್ದಾಗ y = 0. x = 6 ಇದ್ದಾಗ y ನ ಬೆಲೆ 0. ಈಗ ಈ ಎರಡು ಬಿಂದುಗಳನ್ನು ನಾವು ಸೇರಿಸಲಾಗಿ ಈ ರೀತಿಯಾಗಿರ್ತಕ್ಕಂಥದ್ದು ರೇಖೆ ಬರುತ್ತೆ. ಇನ್ನು ಎರಡನೇ ಸಮೀಕರಣದ ರೇಖೆಗಳು x = 0 y = 5, x = 0 y = 5 ಎಂಬ ಬಿಂದು ಇಲ್ಲಿ ಬರುತ್ತೆ. ಆಮೇಲೆ x = 5 y = 0 ಅನ್ನೋ ಬೆಲೆ ಈ ಸುಮಾರಲ್ಲಿ ಬರುತ್ತೆ. ಈ ಎರಡು ಬಿಂದುಗಳನ್ನು ನಾವು ಸೇರಿಸಲಾಗಿ ರೇಖೆಗಳು ಈ ರೀತಿ ಕೊಡ್ತವೆ. ಈಗ ನಾವು ನಕ್ಷೆ ನೋಡಲಾಗಿ ನಮಗೆ ಈ ಎರಡೂ ರೇಖೆಗಳು ಈ ಸುಮಾರು ಪರಸ್ಪರ ಛೇದಿಸಿವೆ. ಇಲ್ಲಿ ಎಕ್ಸ್ನ ಬೆಲೆ 4, y ನ ಬೆಲೆ 1. ಅಂದರೆ ಎಕ್ಸ್ನ ಬೆಲೆ 4, y ನ ಬೆಲೆ 1. ಇಷ್ಟನ್ನು ನೀವು ಮಾಡಿದಾಗ ನಿಮಗೆ ಸಂಪೂರ್ಣ ಅಂಕ 5 ಅಂಕಗಳು ಸಿಗುತ್ತವೆ. ಧನ್ಯವಾದಗಳು.